ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿಗೆ ಇವತ್ತಿಗೆ 1 ವರ್ಷ ಭರ್ತಿಯಾಗ್ತಾ ಇದೆ. 2025ರ ಏಪ್ರಿಲ್ 22ನೇ ತಾರೀಕು ಅಮಾಯಕ ಪ್ರವಾಸಿಗರನ್ನ ಗುರಿಯಾಗಿರಿಸಿ ಭಯೋತ್ಪಾದಕರು ದಾಳಿ ಮಾಡಿದರು. ಅದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ದಾಳಿ ಮಾಡಿದರು. ಹಿಂದೂಗಳು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಕೊಂದು ಹಾಕಿದ್ರು. ಸುಮಾರು 25 ಮಂದಿ ಪ್ರವಾಸಿಗರು ಮೃತಪಟ್ಟಿದ್ರು, 20 ಮಂದಿ ಗಾಯಗೊಂಡಿದ್ರು. ಕರ್ನಾಟಕದ ಪ್ರವಾಸಿಗರು ಸೇರಿದಂತೆ ಬೈಸರನ್ ವ್ಯಾಲಿಯಲ್ಲಿ ನಡೆದಂತ ಭೀಕರ ರಕ್ತದೋಕುಳಿಗೆ ಇವತ್ತು 1 ವರ್ಷ ಭರ್ತಿ. 25 ಮಂದಿ ಪ್ರವಾಸಿಗರು, ಒಬ್ಬ ಸ್ಥಳೀಯ ವ್ಯಕ್ತಿ ಸೇರಿ 26 ಮಂದಿ ಬಲಿಯಾದಂತ ಘಟನೆ. ನಿನ್ನ ಧರ್ಮ ಯಾವುದು ಅಂತ ಕೇಳಿ ಕಲ್ಮಾ ಓದೋಕ್ಕೆ ಬರುತ್ತಾ ಅಂತ ಕನ್ಫರ್ಮ್ ಮಾಡಿಸಿ, ಅಂದರೆ ಕುರಾನ್ನ ಸಾಲುಗಳನ್ನು ಓದೋದಕ್ಕೆ ನಿನ್ನಿಂದ ಆಗತ್ತಾ ಅಂತ ಕೇಳಿ, ಆ ನಂತರ ಪ್ಯಾಂಟ್ ಬಿಚ್ಚಿಸಿ ಸುನ್ನತ್ತಾಗಿದೆಯಾ ಅಂತ ನೋಡಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಕೊಂದು ಹಾಕಿದಂಥ ಘಟನೆ. 25 ಮಂದಿಯ ಪೈಕಿ ಒಬ್ಬರು ಕ್ರಿಶ್ಚಿಯನ್ನೂ ಸೇರಿ ಪ್ರವಾಸಿಗರು ಮೃತಪಟ್ಟಿದ್ದು, ಪ್ರವಾಸಿಗರು ಭಯೋತ್ಪಾದಕರ ದಾಳಿಗೆ ಬಲಿಯಾಗಿತ್ತು. ಉಗ್ರರ ಕ್ರೌರ್ಯಕ್ಕೆ ವಿಡಿಯೋಗಳು ಸಾಕ್ಷ್ಯವನ್ನ ಹೇಳಿತ್ತು. ಇಡೀ ಜಗತ್ತಿನಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಭಾರತ ಇದಕ್ಕೆ ಪ್ರತೀಕಾರವನ್ನ ಕೂಡ ತೀರಿಸಿಕೊಳ್ತು. ಅದು ಆಪರೇಷನ್ ಮಹಾದೇವ್ ಇರಬಹುದು, ಉಗ್ರರನ್ನ ಮಟ್ಟ ಹಾಕುವಂತ ಕಾರ್ಯಾಚರಣೆ. ಆ ನಂತರ ಉಗ್ರರನ್ನ ಪೋಷಿಸುವಂತ ದೇಶ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಆಪರೇಷನ್ ಸಿಂಧೂರನ್ನ ಕೂಡ ಮಾಡಲಾಯಿತು. ಆಪರೇಷನ್ ಸಿಂಧೂರ್ ಮುಖಾಂತರ ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿರಿಸಿ ದಾಳಿ ಮಾಡಲಾಯಿತು. ಅದಕ್ಕೆ ಪಾಕಿಸ್ತಾನ ಪ್ರತಿರೋಧ ಒಡ್ಡಿದಾಗ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನ ಕೂಡ ಗುರಿಯಾಗಿರಿಸಿ ದಾಳಿ ಮಾಡಲಾಯಿತು. ಮೋದಿಗೆ ಹೇಳು ಅಂತ ಭಯೋತ್ಪಾದಕರು ಹೇಳಿದ್ರು. ಅಲ್ಲಿದ್ದಂತ ಅಸಹಾಯಕ ಮಹಿಳೆಯರ ಬಳಿ, ಗಂಡನನ್ನ ಕೊಂದು ಮಹಿಳೆಯ ಬಳಿ ಹೇಳಿದ್ರು, ಹೋಗಿ ಮೋದಿಗೆ ಹೇಳು ಅಂತ. ಆ ನಂತರ ಭಾರತದ ಪ್ರತೀಕಾರ ಶುರುವಾಯಿತು. ಭಾರತ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ತಮ್ಮವರನ್ನ ಕಳೆದುಕೊಂಡ ಆ 25 ಮನೆಗಳಲ್ಲಿ ಇವತ್ತಿಗೂ ಕೂಡ ಶೋಕ ಮಡುಗಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.